ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಪ್ರಪಂಚ. ನಾನಿವತ್ತು ಕಲ್ಲಂಗಡಿ ಹಣ್ಣು ಜ್ಯೂಸನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ. ಅದನ್ನು ಕೆಲವೊಬ್ಬರು ತುಂಬ ಹೀಟ್ ಅಂತ ಹೇಳ್ತಾರೆ, ಗರ್ಮಿ ಅಂತ ಹೇಳ್ತಾರಲ್ವ. ಈ ಥರ ಕುಡಿದ್ರೆ ಏನೂ ಆಗಲ್ಲ, ಥಂಡಿ ಕೂಡ ಆಗಲ್ಲ. ನಾನು ಫಸ್ಟು ಕಲ್ಲಂಗಡಿ ಹಣ್ಣನ್ನು ತೆಕ್ಕೋತಾ ಇದ್ದೀನಿ. ಮೇಲಿನ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಈ ಥರ ಕಟ್ ಮಾಡ್ಕೋಬೇಕು ಫಸ್ಟು. ನಾನು 1 ಗ್ಲಾಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೇ ತಗೋತಾ ಇದ್ದೀನಿ. ಇವಾಗ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಕಟ್ ಮಾಡ್ಕೊಂಡಿದ್ವಲ್ಲ, ಆ ಪೀಸನ್ನೆಲ್ಲ ಒಂದು ಸಲ ಮಿಕ್ಸಿ ಮಾಡ್ಕೋಬೇಕು. ಜಸ್ಟ್ ಒಂದು ಸಲ ಹಾಕಿ ತೆಗೆದ್ರೆ ಸಾಕಾಗತ್ತೆ. ಇದಕ್ಕೆ ನಾನು ಒಂದು ಏಲಕ್ಕಿಯನ್ನು ಕೂಡ ಹಾಕ್ಕೊಂಡೆ. ಹಾಕಿ ಜಸ್ಟ್ ಒಂದು ಸಲ ಕ್ಲಿಕ್ ಮಾಡಿದೆ ಅಷ್ಟೇ. ಇದನ್ನು ರುಬ್ಬಿ ಆಯಿತು. ಇವಾಗ ಬೇರೆ ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡ್ಕೋತೀನಿ. ಶುಗರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮೊದಲೇ ಒಂದು ಅರ್ಧ ಗಂಟೆ ಮೊದಲೇ ನಾನು ಕಾಮಕಸ್ತ್ರವನ್ನು ನೆನೆಸಿಟ್ಕೊಂಡಿದ್ದೆ. ಇದು ಹಾಕೋದ್ರಿಂದ ಥಂಡಿ ಆಗಲ್ಲ. ಕೆಲವೊಬ್ಬರಿಗೆ ಕಲ್ಲಂಗಡಿ ಹಣ್ಣು ಜಾಸ್ತಿ ತಿಂದರೆ ಥಂಡಿ ಆಗುತ್ತೆ ಅಂತ ಹೇಳ್ತಾರಲ್ಲ. ಕಾಮಕಸ್ತ್ರವನ್ನು ಹಾಕ್ಕೊಂಡು ಕುಡಿದ್ರೆ ಏನೂ ಆಗಲ್ಲ. ನಾನು ಇದಕ್ಕೆ ಕಾಮಕಸ್ತ್ರ ಬೀಜವನ್ನು ಆ್ಯಡ್ ಮಾಡ್ಕೋತೀನಿ. ನನ್ನ ಕೈ ಸ್ವಲ್ಪ ಕಟ್ಟಾಗಿರೋದ್ರಿಂದ ನಾನು ಬಟ್ಟೆಯನ್ನು ಸುತ್ಕೊಂಡಿದ್ದೀನಿ. ನೋಡಿ, ಸುಲಭವಾಗಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ ಆಯಿತು. ಇದಕ್ಕೆ ಬೇಕಾದರೂ 1 ಲೋಟ ಹಾಲು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ನೋಡಿ, ಸುಲಭವಾಗಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ.